ಇದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಅಷ್ಟೇ ನನಗೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕೊಟ್ಟಿದ್ರು. ಇಲ್ಲಿ ನೋಡಿ, ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಪ್ರೀತಿ. ಪ್ರೀವಿಯಸ್ ವಿಡಿಯೋದಲ್ಲಿ ಅನೋಮಲಿ ಸ್ಕ್ಯಾನ್ ಯಾವಾಗ ಮಾಡ್ತಾರೆ, ಅನೋಮಲಿ ಸ್ಕ್ಯಾನ್ ಮಾಡಿಲ್ಲ ಅಂದರೆ ಏನೇನು ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಯಾರಾದರೂ ಇನ್ನೂ ನೋಡಿಲ್ಲ ಅಂತಂದರೆ ಹೋಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡಿ, ನಿಮಗೆ ಎಲ್ಲ ಇನ್ಫಾರ್ಮೇಷನ್ನು ಸಿಗುತ್ತೆ. ನಾನಿವಾಗ ಅನೋಮಲಿ ಸ್ಕ್ಯಾನ್ ಆದಮೇಲೆ ನೆಕ್ಸ್ಟ್ ಯಾವ ಮಂತಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಆವಾಗ ಏನೇನಾಗುತ್ತೆ ಅದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. 5 ಮಂತ್ಸಲ್ಲಿ ಅನೋಮಲಿ ಸ್ಕ್ಯಾನಿಂಗ್ ಮಾಡಿಸಿದ್ಮೇಲೆ ನೆಕ್ಸ್ಟ್ 7th ಮಂತ್ಗೆ ನೆಕ್ಸ್ಟ್ ಸ್ಕ್ಯಾನ್ ಬರೀತಾರೆ. ನನಗೆ ಸ್ಕ್ಯಾನಿಂಗ್ ಮಾಡಿಸಿದ್ದು ನವೆಂಬರಲ್ಲಿ ಮಾಡಿದ್ರು ಅನೋಮಲಿ ಸ್ಕ್ಯಾನು. ನೆಕ್ಸ್ಟ್ ಮಾಡಿಸಿದ್ದು 30th ಡಿಸೆಂಬರಲ್ಲಿ ಮಾಡಿಸಿದ್ವಿ 7th ಮಂತ್ಗೆ ಸ್ಕ್ಯಾನಿಂಗು. ಸೊ ಈ ಸ್ಕ್ಯಾನಿಂಗಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. ಸೊ ಈ ಸ್ಕ್ಯಾನಿಂಗ್ನ ನಾವು ಆಬ್ಸ್ಟ್ರಾಕ್ಟ್ ಅಲ್ಟ್ರಾಸೌಂಡ್ ರಿಪೋರ್ಟ್ ಅಂತ ಕರೀತಾರೆ. ಸೊ ಈ ರಿಪೋರ್ಟಲ್ಲಿ ಏನೇನಿರುತ್ತೆ ಅದನ್ನೆಲ್ಲ ನೋಡೋಣ ಬನ್ನಿ. ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಎಲ್ಲದು ನಮಗೆ ಅರ್ಥ ಆಗಲ್ಲ, ಡಾಕ್ಟರ್ಸ್ಗೆ ಅರ್ಥ ಆಗುತ್ತೆ. ನಮಗೆ ಯಾವುದಾದ್ರು ಅರ್ಥ ಆಗುತ್ತೆ ಅನ್ನೋದ್ರ ಬಗ್ಗೆ ಇವಾಗ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಫಸ್ಟು ನಮ್ಮ ಬೇಬಿದು ಹಾರ್ಟ್ ರೇಟ್ ಎಷ್ಟಿತ್ತು ಅಂದರೆ 156 ಬೀಟ್ ಇತ್ತು. ನೆಕ್ಸ್ಟ್ ನಮ್ಮ ಬೇಬಿದು ವೆಯ್ಟ್ ಎಷ್ಟಿತ್ತು ಅಂದರೆ 1 kg 379 ಗ್ರಾಮ್ ನಮ್ಮ ಕೃಷ್ಣ ಇದ್ದರು. ಆಮೇಲೆ ಸ್ಕ್ಯಾನಿಂಗಲ್ಲಿ ಯಾವ ಥರ ಇರುತ್ತೆ ಅಂತ ನಮಗೆ ಹೇಳ್ಬಿಡ್ತೀನಿ. ಸೊ ಈ ಥರ ಫಸ್ಟ್ ಪೇಜ್ ಇರುತ್ತೆ ಸ್ಕ್ಯಾನಿಂಗು. ಸೊ ಇದರಲ್ಲಿ ತುಂಬಾ ಏನೇನೋ ಕೊಟ್ಟಿರ್ತಾರೆ, ಕಿಡ್ನೀಸ್ ಬಗ್ಗೆ ಕೊಟ್ಟಿರ್ತಾರೆ, ಸ್ಟಮಕ್ ಬಗ್ಗೆ ಕೊಟ್ಟಿರ್ತಾರೆ, ಎಲ್ಲ ನನಗೆ ನಾರ್ಮಲ್ ಅಂತಲೇ ಹಾಕಿದ್ರು. ಈ ಥರ ವರ್ಡಿಂಗ್ಸಲ್ಲಿದ್ದರೆ ನಾವು ಸ್ವಲ್ಪ ಓದಿ ತಿಳ್ಕೊಬೋದು, ಬಟ್ ಬೇರೆ ಇದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾಗ ನಮಗಷ್ಟು ಅರ್ಥ ಆಗಲ್ಲ. ಸೊ ನೋಡಿ, ಇದು ಈ ಥರ ಇದೆ. ಈ ಪೇಜಲ್ಲಿ ಏನೂ ಇಲ್ಲ ನೋಡಿ, ಈ ಥರ ಇರುತ್ತಲ್ವಾ. ಈ ಥರ ಇದ್ದಾಗ ನಮಗೇನು ಗೊತ್ತಾಗಲ್ಲ, ಡಾಕ್ಟರ್ಸ್ಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟು ಬೇಬಿದು ಸ್ಕ್ಯಾನಿಂಗ್ ನೋಡಿ, ಇದು ಈ ಥರ ಇದೆ. ಸೊ 7th ಮಂತಲ್ಲಿ ಒಂದೇ ಪೇಜ್ ಕೊಟ್ಟಿರೋದು. ಸೊ ನೋಡಿ, ಇದು ಮೂಳೆ ಯಾವ ಥರ ಕಾಣಿಸ್ತಿದೆ, ಬೆನ್ನಿನ ಮೂಳೆ ಇದು. ಆಮೇಲೆ ನಮ್ಮ ಪಾಪದು ಫೇಸ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿ. ಸೊ ಇಷ್ಟು 7th ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರುತ್ತೆ. ನನಗೆ ಎಷ್ಟು ಗೊತ್ತು ನಾನು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಡಿಸೆಂಬರಲ್ಲಿ ನನಗೆ ಸ್ಕ್ಯಾನಿಂಗ್ ಮಾಡಿದ್ರು 7th ಮಂತ್ಗೆ. ಇನ್ನು ನೆಕ್ಸ್ಟ್ ಸ್ಕ್ಯಾನಿಂಗ್ ಹೇಳಿದ್ದೆ ನನಗೆ 9 ಮಂತ್ಸ್ ಇನ್ನೇನೋ ಕಂಪ್ಲೀಟ್ ಆಗ್ತಾ ಇತ್ತು ಅವಾಗ ಹೇಳಿದರು. ಡಾಕ್ಟರ್ಸು ಅಷ್ಟೇ ಸುಮ್ಮನೆ ಸ್ಕ್ಯಾನಿಂಗಿಗೆ ಬರೆಯಲ್ಲ, ನಮ್ಮ ಡಾಕ್ಟರ್ಸು ಹಾಗೆ ಕೂಡ ಹೇಳಿದರು, ಸುಮ್ಮನೆ ಸ್ಕ್ಯಾನಿಂಗ್ ಮಾಡ್ಸೋದು ಬೇಡ, ಏನಾದರೂ ಪ್ರಾಬ್ಲಮ್ ಇದ್ದರೆ ಅಷ್ಟೇ ಮಾಡಿಸೋಣ. ಸೊ ನಿಮಗೇನು ಪ್ರಾಬ್ಲಮ್ ಇಲ್ಲ, ಸೊ ನೀವು ಫೆಬ್ರವರಿಲಿ ಮಾಡಿಸಿ, ಇನ್ನೇನು ಪ್ರೆಗ್ನೆನ್ಸಿ ಜರ್ನಿ ಕಂಪ್ಲೀಟ್ ಆಗ್ತಾ ಇದೆ, 9 ಮಂತ್ಸ್ಗೆ ಮಾಡಿಸಿದ್ರೆ ಸಾಕು ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾವು 26th ಫೆಬ್ರವರಿ 2026 ನಾವು 9 ಮಂತ್ಸ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ ಸ್ಕ್ಯಾನಿಂಗ್ನ ಮಾಡಿಸಿದ್ವಿ. ಸೊ ಇದರಲ್ಲೂ ಅಷ್ಟೇ ನನಗೆ ಸ್ಕ್ಯಾನಿಂಗ್ ರೂಮ್ಗೆ ಹೋದಾಗ ಬೇಬಿನ ತೋರಿಸ್ತಾರೆ ಅಂತ ಎಲ್ಲ ನಾನು ಥಿಂಕ್ ಮಾಡಿದ್ದೆ, ಬಟ್ ಡಾಕ್ಟರ್ ನನಗೆ ತೋರಿಸ್ಲೇ ಇಲ್ಲ, ಸ್ವಲ್ಪನೇ ತೋರಿಸಿದ್ರು. ಅದರಲ್ಲೂ ಏನೂ ಕಾಣಿಸಲ್ಲ, ಬೇಗ ತೋರಿಸ್ತಾರಲ್ಲ, ಜಾಸ್ತಿ ಏನೂ ಗೊತ್ತಾಗಲ್ಲ ನಮಗೆ. ಸೊ ಇದರಲ್ಲಿ ನಮ್ಮ ಕೃಷ್ಣನ ಹಾರ್ಟ್ ರೇಟ್ ಇದ್ದಿದ್ದು 144 ಆಗಿಬಿಟ್ಟಿತ್ತು. ಆಮೇಲೆ ಪ್ಲೆಸೆಂಟೈಸ್ ಆ್ಯಂಟೀರಿಯರ್ ವಾಲ್ ವಿತ್ ಗ್ರೇಟ್ ಸೆಕೆಂಡ್ ಮೆಚುರಿಟಿ ಅಂತ ಕೊಟ್ಟಿದ್ರು. ನಮ್ಮ ಕೃಷ್ಣಂದು ವೆಯ್ಟ್ ಇದ್ದಿದ್ದು 2.5 kg ಇದ್ದರು. ಹುಟ್ಟಿದ ಮೇಲೆ 3 kg 300 ಗ್ರಾಮ್ ಆಗಿದ್ರು. ಸೊ ಡಬಲ್ ಆಗಿಬಿಟ್ಟಿದ್ರು. ನಾನು ಆ ಟೈಮಲ್ಲಿ 9 ಮಂತ್ಸಲ್ಲಿ ತುಂಬಾ ಆಗುತ್ತೆ, ಆವಾಗ ಜಾಸ್ತಿ ತಿಂತಾ ಇದ್ದೆ. ಅದರಿಂದ ನಮ್ಮ ಕೃಷ್ಣಂದು ವೆಯ್ಟು ಡಬಲ್ ಆಯಿತು. ಸೊ ಅದರಿಂದ ಅವರು ಕೂಡ ಆರೋಗ್ಯವಾಗಿ ಹೆಲ್ತಿಯಾಗಿ ಹುಟ್ಟಿದ್ರು ನಮ್ಮ ಕೃಷ್ಣ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಇನ್ನೂ ತುಂಬ ಈ ಥರ ಎಲ್ಲ ಕೊಟ್ಟಿರ್ತಾರೆ, ಇದೆಲ್ಲ ನಮಗೆ ಗೊತ್ತಾಗಲ್ಲ, ಡಾಕ್ಟರ್ಸ್ನ ಕೇಳಿ ನೀವು ತಿಳ್ಕೊಳ್ಳಿ. ಮತ್ತು ನಾನಿವಾಗ ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸ್ತಿರ್ತೀನಿ. ಸೊ ಈ ಥರ ಇದೆ ನೋಡಿ. ಆ್ಯಂಡ್ ಇದರಲ್ಲಿ ಈ ಥರ ಒಂದು ಕೊಟ್ಟಿದ್ದಾರೆ. ಬಟ್ ನನಗೆ ನಮ್ಮ ಡಾಕ್ಟರ್ ಯಾವ ಥರ ಹೇಳಿದರು ಅಂದರೆ 9 ಮಂತ್ಸ್ ಈ ಸ್ಕ್ಯಾನಿಂಗ್ ಮಾಡಿಸಿದಾಗ ಇಲ್ಲೊಂದು ಮೂಳೆ ಕಾಣಿಸ್ತಾ ಇದೆ ನೋಡಿ,
ಇದು ತೊಡೆದು ಮೂಳೆ ಸ್ವಲ್ಪ ಸಣ್ಣ ಇದೆ ಅಂತ ಹೇಳ್ಬಿಟ್ಟಿದ್ರು. ನಮಗೆ ಸ್ವಲ್ಪ ಭಯ ಇತ್ತು. ಅಂದರೆ 2 ಥರನೂ ಹೇಳಿದರು. ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಸಮ್ಟೈಮ್ಸ್ ಗೊತ್ತಾಗಲ್ಲ, ನೀವೇನು ಭಯ ಪಡಬೇಡಿ, ಬಟ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಈ ಥರ ಬಂದಿದೆ, ತೊಡೆದು ಮೂಳೆ ಸ್ವಲ್ಪ ಸಣ್ಣ ಇದೆ ಅಂತ ಹೇಳ್ತಾಯಿದ್ರು. ಬಟ್ ಅವಾಗ ನಾವು ತುಂಬ ಕುಗ್ಗೋಗಬಾರ್ದು, ಯೋಚನೆ ಮಾಡಬಾರ್ದು. ನಾನು ಅಷ್ಟೇ ಆ ಥರ ಏನೂ ಯೋಚನೆ ಮಾಡಿಲ್ಲ. ಸೊ ನಮ್ಮ ಕೃಷ್ಣ ಆರೋಗ್ಯವಾಗಿ ಹುಟ್ಟಿದ್ರು, ಏನೋ ಪ್ರಾಬ್ಲಮ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನೇ ಬಂದರೂ ಆಲ್ಮೋಸ್ಟು ಟೆನ್ಷನ್ ಆಗಬಾರ್ದು, ಡಾಕ್ಟರ್ಸ್ನ ಮಾತನ್ನ ಕೇಳಬೇಕು. ಅವರು ಅಷ್ಟೇ ಟೆನ್ಷನ್ ಆಗಿಬಿಟ್ಟು ಜಸ್ಟ್ ಈ ಥರ ಬಂದಿದೆ, ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು. ಡಾಕ್ಟರು ಅಷ್ಟೇ ಫುಲ್ಲು ಸೀರಿಯಸ್ ಆಗೇನು ಹೇಳಿರಲಿಲ್ಲ, ನಾರ್ಮಲ್ ಆಗೇ ಹೇಳಿದರು ಈ ಥರ ಸಣ್ಣ ಇದೆ ಅಂತ ಅಷ್ಟೇ. ಸೊ ನಾವು ಅಷ್ಟೇ ಅದನ್ನೇನು ತಲೆಗೆ ಹಚ್ಕೊಳ್ಳೋಕೆ ಹೋಗಲಿಲ್ಲ, ಆರಾಮಾಗೇ ನಮ್ಮ ಕೃಷ್ಣ ಹೆಲ್ತಿಯಾಗಿಯೇ ಹುಟ್ಟಿದ್ರು. ಇವಾಗ ನಾನು ನಿಮ್ಮ ಹತ್ರ ಏನು ಶೇರ್ ಮಾಡ್ಕೊಳ್ತೀನಿ ಅಂದರೆ ವೀಕ್ಲಿ ಚೆಕಪ್ ಯಾವಾಗಿಂದ ಮಾಡಿಸ್ಬೇಕು ಅಂತ ಶೇರ್ ಮಾಡ್ಕೊತೀನಿ. 7th ಮಂತಿಂದ ವೀಕ್ಲಿ ಚೆಕಪ್ಗೆ ನನಗೆ ಬರೋಕ್ಕೆ ಹೇಳಿದರು. 7 ಮಂತ್ ಸ್ಕ್ಯಾನಿಂಗ್ ಆಗಿ ನೆಕ್ಸ್ಟ್ 1 ವಾರಕ್ಕೆ ಬರೋಕ್ಕೆ ಹೇಳಿದರು. ನಾನು ಹೋಗಿದ್ದು 16 ಡಿಸೆಂಬರಿಂದ ನಾನು ವೀಕ್ಲಿ ಚೆಕಪ್ ಮಾಡಿಸ್ಬೇಕಿತ್ತು, ವಾರ. ವೀಕ್ಲಿ ಚೆಕಪ್ಪಲ್ಲಿ ಏನೇನು ಚೆಕ್ ಮಾಡ್ತಾರೆ ಅಂದರೆ ನಮ್ಮದು ವೆಯ್ಟ್ ಚೆಕ್ ಮಾಡ್ತಾಯಿದ್ರು, ಓವರ್ ವೆಯ್ಟ್ ಏನಾದರೂ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ತಾಯಿದ್ರು. ಆಮೇಲೆ ಪಾಪುದು ಹಾರ್ಟ್ ರೇಟ್ ಚೆಕ್ ಮಾಡ್ತಾರೆ. ಆಮೇಲೆ ಮಾಮೂಲಿ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ, ಡೈಲಿ ತೊಗೋಬೇಕು, ಫೋಲಿಕ್ ಆ್ಯಸಿಡ್ ಮಲ್ಟಿಮಿನರಲ್ ತೊಗೋಬೇಕು. ಆಮೇಲೆ ನನಗೊಂದು ಪೌಡರ್ ಬರ್ಕೊಟ್ಟಿದ್ರು, ಪ್ರೋಟೀನ್ ಹಾಲು ಕಕ್ಕೊಂಡು ಕುಡಿಯೋದು ಪ್ರೋಟೀನ್ ಪೌಡರ್ನ ಬರ್ಕೊಟ್ಟಿದ್ರು. ನಾನು ಅದನ್ನು ಕುಡಿತಾ ಇದ್ದೆ. ಅದೊಂದು ಬಾಕ್ಸ್ ಖಾಲಿ ಆದ್ರ ನಂತರ ನಮ್ಮ ಹಸ್ಬೆಂಡ್ ಬಂದ್ಬಿಟ್ಟು ಬಾದಾಮ್ ಪೌಡರ್ನೆಲ್ಲ ಅವರೇ ಮನೆಯಲ್ಲೇ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಅವರೇ ಮಾಡಿಕೊಟ್ಟಿದ್ರು. ನಾನು ಅದನ್ನು ಬಾದಾಮ್ ಪೌಡರ್ನ ಹಾಲು ಕಕ್ಕೊಂಡು ಕುಡಿತಾ ಇದ್ದೆ. ಈ ಪ್ರೋಟೀನ್ ಪೌಡರ್ ಖಾಲಿ ಆದಮೇಲೆ ಸೇಮ್ ಇದೇ ಥರ ಮಾಡಿದ್ದಾರೆ ಅಂತ ಅವ್ರಿಗೆ ಫೀಲ್ ಆಗ್ತಾಯಿತ್ತಂತೆ, ಬಾದಾಮ್ ಪೌಡ್ರಲ್ಲಿ ಮಾಡಿದ್ದಾರೆ ಅಂತ. ಸೊ ಅದಕ್ಕೋಸ್ಕರ ಅವರೇ ನನಗೆ ಮಾಡಿ ಕೊಟ್ಟಿದ್ರು. ಅದನ್ನು ಅಷ್ಟೇ ನಾನು ಖಾಲಿ ಆಗೋವರೆಗೂ ಕುಡಿದಿದ್ದೆ. ಸೊ ಇಷ್ಟು ಚೆಕ್ ಮಾಡ್ತಾರೆ. ಸೊ ವೀಕ್ಲಿ ಚೆಕಪ್ಗೆ ಹೋಗೋಕ್ಕೆ ಒಂಥರ ತುಂಬ ಖುಷಿ ಆಗುತ್ತೆ. ಏನಕ್ಕೆ ಪಾಪದು ಹಾರ್ಟ್ ರೇಟ್ನ ನಮಗೆ ಕೇಳಿಸ್ತಾರಲ್ವ, ಒಂಥರ ಆ ಸೌಂಡ್ ಬರ್ತಾಯಿದ್ರೆ ಒಂಥರ ತುಂಬ ಖುಷಿ ಆಗೋದು, ಅಂದರೆ ಹಾರ್ಟ್ ಡಗ್ ಅಂತ ಹೊಡ್ಕೊಳ್ಳೋದು, ನಮ್ಮದು ಹಂಗೇ ಹೊಡ್ಕೊಳ್ಳೋದು, ಒಂಥರ ಭಯ ಆಗೋದು. ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅದ್ರ ಬಗ್ಗೆ. ನಂದು ವೆಯ್ಟ್ ಯಾವ ಥರ ಗೈನ್ ಆಗ್ತಾಯಿತ್ತು ಅಂದರೆ ವೀಕ್ಲಿ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ 2 kg ದಪ್ಪ ಆಗ್ತಾಯಿದೆ. ಆಮೇಲೆ ಬಂದು 4 kg ಆ ಥರ ದಪ್ಪ ಆಗಿದ್ದೀನಿ. ಟೋಟಲ್ಲು ನಂದು 58 kg ಅಷ್ಟು ದಪ್ಪ ಆಗಿದ್ದೆ ನಾನು. ಫಸ್ಟ್ ನಾನು ಇದ್ದಿದ್ದು ಮದುವೆ ಆದಾಗ 39 kg ಇದ್ದಿದ್ದು. ಆಮೇಲೆ ಪ್ರೆಗ್ನೆನ್ಸಿ ತನಕ ಆಗಿದ್ದು ನಾನು 58 kg ದಪ್ಪ ಆಗಿದ್ದೀನಿ. ಪ್ರೆಗ್ನೆನ್ಸಿಯಲ್ಲಿ ಕಾಮನ್ನು ಎಲ್ಲ ಹೆಣ್ಮಕ್ಳು ಕೂಡ ದಪ್ಪ ಆಗೇ ಆಗ್ತಾರೆ, ಯಾಕಂದರೆ ಪಾಪು ವೆಯ್ಟ್ ಕೂಡ ತಡ್ಕೊಬೇಕು. ಆಮೇಲೆ ನಾವು ದಿನನಿತ್ಯ ಡೈಲಿ ಫುಡ್ಸು ಚೇಂಜಸ್ ಆಗ್ತಾ ಇರೋದ್ರಿಂದ ವೆಯ್ಟ್ ಗೇನ್ ಹಾಗೆ ಆಗ್ತಾರೆ. ಬಟ್ ಓವರ್ ವೆಯ್ಟ್ ಆದರೆ ಕೂಡ ಸ್ವಲ್ಪ ತೊಂದರೆ ಆಗುತ್ತೆ, ಕಾಲೆಲ್ಲ ಊದ ಬರೋದು, ಅದಕ್ಕೆಲ್ಲ ಪಾಪುಗೆ ತೊಂದರೆ ಆಗುತ್ತೆ. ನನಗೆ ಡೆಲಿವರಿ ಡೇಟ್ ಹತ್ರ ಬರ್ತಿದ್ದಂಗೆ ಕಾಲೆಲ್ಲ ಊದ್ಕೊಬಿಟ್ಟಿತ್ತು, ಪಾದ ಏನಿದೆ ಅಷ್ಟು ಫುಲ್ಲು ಒಳ್ಳೆ ಕುಂಬಳಕಾಯಿ ಥರ ಊದ್ಕೊಬಿಟ್ಟಿತ್ತು. ನನಗೆ ಸ್ವಲ್ಪ ಲೇಟಾಗಿ ಹೇಳಿದರು 9 ಮಂತ್ ಸ್ಕ್ಯಾನಿಂಗ್ನ ಮಾಡೋದಕ್ಕೆ. ನಾವು ಫೋನ್ ಮಾಡಿ ನಮ್ಮ ಡಾಕ್ಟರ್ಸ್ಗೆ ಹೇಳಿದ್ವಿ ಈ ಥರ ಕಾಲು ಊತ ಬಂದಿದೆ ಅಂತ. ಅದಕ್ಕೆ ಡಾಕ್ಟರ್ ಹೇಳಿದ್ರು ಕಾಲು ಊತ ಎಲ್ಲ ಬರಬಾರ್ದು, ಸೊ ಅದಕ್ಕೆ ಇವಾಗಲೇ ಮಾಡಿಸ್ಬಿಡಿ ಸ್ಕ್ಯಾನಿಂಗ್ನ ನೋಡೋಣ ಅಂತ ಹೇಳಿದ್ರು. ಆಮೇಲೆ ಮಾಡಿಸಿದ್ವಿ, ಆವಾಗೇನೂ ತೊಂದರೆ ಇರಲಿಲ್ಲ. 4th ಮಾರ್ಚ್ ನಮ್ಮದು ಕೃಷ್ಣ ಹುಟ್ಟಿದ್ರು. ನಾವು ಮಾಡಿಸಿದ್ದು ಸ್ಕ್ಯಾನಿಂಗ್ನ 26th ಫೆಬ್ರವರಿ ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಶುಗರ್ ಬರೋದು ಮತ್ತು ಥೈರಾಯ್ಡ್ ಬರೋದು ಫುಲ್ಲು ಕಾಮನ್ ಆಗಿ ಇರುತ್ತೆ. ನನಗೆ ಮೊದಲೇ ಥೈರಾಯ್ಡ್ ಇರೋದ್ರಿಂದ ಸ್ವಲ್ಪ ಕಷ್ಟನೇ ಆಗಿತ್ತು. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಅಷ್ಟೇ ನನಗೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕೊಟ್ಟಿದ್ರು. ಇಲ್ಲಿ ನೋಡಿ, ನೀವು ನೋಡ್ಬೋದು, ಇಲ್ಲಿ HRP ಥೈರಾಯ್ಡ್ ಅಂತ ಹಾಕಿದ್ದಾರೆ. ಇದನ್ನು ಬರ್ಕೊಟ್ಟ ಮೇಲೆ ನಮ್ಮ ಮನೆಯವ್ರ ಮುಖ ನೋಡೋಕ್ಕಾಗ್ತಾ ಇರಲಿಲ್ಲ, ಫುಲ್ಲು ಬೇಜಾರು ಮಾಡ್ಕೊಬಿಟ್ಟಿದ್ರು ಈ ಥರ ಏನು ಹಾಕೊಟ್ಬಿಟ್ಟಿದ್ದಾರೆ ಅಂತ. ಸೊ ಅವ್ರಿಗೆ ತುಂಬ ಬೇಜಾರಾಯ್ತಂತೆ, ಇವಾಗಲೂ ಹೇಳ್ಕೊತಾರೆ ಎಷ್ಟು ಬೇಜಾರಾಗಿತ್ತು ನನಗೆ, ಬಟ್ ಏನೋ ಪ್ರಾಬ್ಲಮ್ ಆಗದೆ ನಮ್ಮ ಕೃಷ್ಣ ಹುಟ್ಟಿದ್ದು ನಂಗೆ ತುಂಬ ಖುಷಿ ಇದೆ ಅಂತ ಅವರು ಹೇಳ್ತಿರ್ತಾರೆ. ಇದು ಬಂದು ಮದರ್ ಬುಕ್ ಅಂತ ಹೇಳ್ತಾರೆ. ಇದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೊಡ್ತಾರೆ, ನೀವು ಅಲ್ಲಿ ಹೋಗ್ಬಿಟ್ಟು ನೋಟ್ ಡೌನ್ ಮಾಡಿಕೊಂಡು ಕಲೆಕ್ಟ್ ಮಾಡ್ಕೊಳ್ಳಿ. ಇದು ನನ್ನ ಮದರ್ ಬುಕ್ ಆಗಿರುತ್ತೆ. ಸೊ ಅಲ್ಲಿ HIV ಕೂಡ ಚೆಕ್ ಮಾಡೋಕ್ಕೆ ಹೇಳ್ತಾರೆ. ನಂದು ಮತ್ತು ನಮ್ಮ ಹಸ್ಬೆಂಡು HIV ಇದು ಚೆಕ್ ಮಾಡಿಸಿದ್ವಿ, ನೆಗೆಟಿವ್ ಅಂತಲೇ ಬಂದಿತ್ತು. ಆಮೇಲೆ ನನಗೆ ಒಂದು ಟ್ಯಾಬ್ಲೆಟ್ನ ಸಜೆಸ್ಟ್ ಮಾಡಿದರು ಡಾಕ್ಟರ್ ನನಗೆ ಚೆಕ್ ಮಾಡಿ. ಥೈರಾಯ್ಡ್ ಇತ್ತಲ್ಲ, ಅದರಿಂದ ಆಸ್ಪಿರಿಯನ್ ಅಂತ ಒಂದು ಟ್ಯಾಬ್ಲೆಟ್ನ ಸಜೆಸ್ಟ್ ಮಾಡಿದರು. 75 mg 36 ವೀಕ್ಸ್ ತೊಗೊಳಕ್ಕೆ ಹೇಳಿದರು. ನಮ್ಮ ಡಾಕ್ಟರ್ನು ಕೂಡ ಕೇಳಿದ್ವಿ, ಈ ಥರ ಗೌರ್ಮೆಂಟ್ ಹಾಸ್ಪಿಟಲಿರೋ ಡಾಕ್ಟರ್ ಒಂದು ಬರ್ಕೊಟ್ಟಿದ್ದಾರೆ, ಅದನ್ನ ತೊಗೋಬೋದಂತ. ಅವ್ರೇನು ಹೇಳಿದ್ರು, ಒಳ್ಳೆ ಟ್ಯಾಬ್ಲೆಟ್ನೇ ಬರ್ಕೊಟ್ಟಿದ್ದಾರೆ, ಇದು ಬ್ಲಡ್ ಹೆಪ್ಪುಕಟ್ಟಲ್ವಲ್ಲ ಅದಕ್ಕೆ ಯೂಸ್ ಆಗುವಂತಹ ಟ್ಯಾಬ್ಲೆಟ್ ಅಂತೆ. ಡಾಕ್ಟರು ಓಕೆ ತಗೊಳ್ಳಿ, ಇದು ಒಳ್ಳೆ ಟ್ಯಾಬ್ಲೆಟ್ ಅಂತ ಹೇಳಿದರು. ಅದಕ್ಕೆ ನಾನು ಕೂಡ 36 ವೀಕ್ಸು ಈ ಟ್ಯಾಬ್ಲೆಟ್ನ ತೊಗೊಂಡಿದ್ದೆ.
ಪ್ರೆಗ್ನೆನ್ಸಿ ಟೈಮಲ್ಲಿ ಶುಗರ್ ಮತ್ತು ಥೈರಾಯ್ಡ್ ಬಂದರೆ ಆಫ್ಟರ್ ಬೇಬಿ ಬರ್ತು ಯಾರಿಗೂ ಇರಲ್ಲ, ಆಲ್ಮೋಸ್ಟ್ ಎಲ್ಲ ಜನಕ್ಕೂ ಅಷ್ಟೇ. ಬಟ್ ನನಗೆ ಮೊದಲೇ ಥೈರಾಯ್ಡ್ ಇರೋದ್ರಿಂದ ಸ್ವಲ್ಪ ನನಗೆ ಭಯ ಇತ್ತು, ಯಾವ ಥರ ಇರುತ್ತೆ ಏನು ಅಂತೆಲ್ಲ ಸ್ವಲ್ಪ ನಿಜವಾಗ್ಲೂ ಸಿಕ್ಕಾಪಟ್ಟೆ ಭಯ ಇತ್ತು. ಬಟ್ ದೇವ್ರ ಬ್ಲೆಸ್ಸಿಂಗು ನಮ್ಮ ಮೇಲಿದೆ ಅಂತ ನಾನು ಥಿಂಕ್ ಮಾಡ್ತೀನಿ. ಎಲ್ಲ ಆರೋಗ್ಯವಾಗಿ ನಮ್ಮ ಕೃಷ್ಣ ಹುಟ್ಟಿದ್ರು. ಒಬ್ಬರು ಕಮೆಂಟ್ ಹಾಕಿದ್ರು, ನಿಮಗೆ ಥೈರಾಯ್ಡ್ ಇದ್ದರು ಪಾಪು ಯಾವ ಥರ ಆಯಿತು, ಯಾವ ಥರ ಟ್ರೀಟ್ಮೆಂಟ್ ತೊಗೊಂಡ್ರಿ ಅಂತ ಹಾಕಿದ್ರು. ನಾನು ಮುಂದೆ ಪ್ರೆಗ್ನೆನ್ಸಿ ಜರ್ನಿ ವೀಡಿಯೋ ಬರುತ್ತಲ್ಲ ಅದರಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು 7 ಮಂತ್ಸ್ ಮತ್ತು 9 ಮಂತ್ಸ್ ಸ್ಕ್ಯಾನಿಂಗು ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.